ರಾಜ್, ಫೋರೆನ್ಸಿಕ್ ಲ್ಯಾಬ್ ಇಂದ ಸರ್ಟಿಫಿಕೇಟ್ ತಗೊಂಡು ಈಗ ತಾನೇ ಹೊರಗಡೆ ಬರ್ತಾ ಇದ್ದೀನಿ. ಎಲ್ಲ ಜೆನ್ಯೂನ್ ಆಗಿದೆ, ಕ್ಯಾಸೆಟ್ ಟ್ಯಾಂಪರಿಂಗ್ ಆಗಿಲ್ಲ. ಈ ಕೇಸ್ ನಾವೇ ವಿನ್ ಆಗೋದು, ನೋ ಡೌಟ್ ರಾಜ್. ಏನ್ ಸರ್ ಇದೆಲ್ಲ? ರಾಜ್, ನಿನ್ನೆ ನಿರಪರಾಧಿ ಅಂತ ಪ್ರೂವ್ ಮಾಡಕ್ಕಿದ್ದ ಒಂದೇ ಒಂದು ಎವಿಡೆನ್ಸ್ ಆ ಕ್ಯಾಸೆಟ್ ಆಕ್ಸಿಡೆಂಟ್ ಅಲ್ಲಿ ಹಾಳಾಗೋಯ್ತು. ಐ ಆಮ್ ಸಾರಿ ರಾಜ್, ಐ ಆಮ್ ರಿಯಲಿ ಸಾರಿ ರಾಜ್, ಐ ಆಮ್ ಸಾರಿ ರಾಜ್, ಐ ಆಮ್ ಸಾರಿ ರಾಜ್, ಐ ಆಮ್ ಸಾರಿ. ರಾಜ್ ಸರ್, ಮಿಸಸ್ ಸೋನಿಯಾ ಫೋನ್. ಹಾಯ್ ರಾಜ್, ನಿಮ್ ಲಾಯರ್ಗೆ ಆಕ್ಸಿಡೆಂಟ್ ಆಗಿರೋ ವಿಷಯ ಕೇಳಿ ತುಂಬಾ ದುಃಖ ಆಯ್ತು. ನೀವೊಬ್ಬರೇ ಇಲ್ಲಿಗೆ ಬಂದು ನನ್ನ ಪರ್ಸ್ನಲ್ ಆಗಿ ಮೀಟ್ ಮಾಡಿದ್ರೆ ನಾನು ನಿಮ್ಮ ದುಃಖದಲ್ಲಿ ಭಾಗಿಯಾಗ್ತೀನಿ. ರಾಜ್, ನೀವು ಅಂತಿರಲ್ಲ, ನಿಮಗೋಸ್ಕರ ಕಾಯ್ತಾ ಇರ್ತೀನಿ. ಬನ್ನಿ ರಾಜ್. ಹಾಯ್ ರಾಜ್. ನೋಡಿ ರಾಜ್, ಜೀವನದಲ್ಲಿ ಬೇಕಾಗಿರೋದನ್ನ ಪಡೆಯೋಕೆ ಇನ್ನೊಂದನ್ನ ಬಿಟ್ಕೊಟ್ಟೆ ಪಡಿಬೇಕು. ನನಗೆ ನನ್ನ ಜೀವನ ವಾಪಸ್ ಬೇಕು. ನಿನಗೆ ನಾನು ಏನ್ ಬೇಕಾದ್ರೂ ಕೊಡಕ್ ಸಿದ್ಧ. ಗುಡ್. ನಿಮ್ ಜೀವನದ ಆಸೆ ನೆರವೇರ್ತು ಅಂತ ತಿಳ್ಕೊಳ್ಳಿ ರಾಜ್. ಕಮ್ ವಿತ್ ಮೀ. ಎಸ್ ಮೇಡಮ್, ಮಿಸಸ್ ಪ್ರಿಯಾ ರಾಜ್ಕುಮಾರ್ ನಿಮ್ಮ ನೋಡಕ್ ಬಂದಿದ್ದಾರೆ. ಕಳಿಸಿ. ನಾನ್ ಕರೆದಿದ್ದು ರಾಜ್ನ, ನಿನ್ನಲ್ಲ. ಅದೇನ್ ಹೇಳ್ಬೇಕು ಅಂತಿದ್ದೀರೋ ನನ್ನ ಹತ್ರನೇ ಹೇಳಿ. ನಾನು ನನ್ ಗಂಡ ಇಬ್ರು ಒಂದೇ, ನಮ್ಮಿಬ್ರಲ್ಲಿ ಡಿಫ್ರೆನ್ಸ್ ಏನೂ ಇಲ್ಲ. ಡಿಫರೆನ್ಸ್ ಇದೆ. ನಿರಪರಾಧಿಗೆ 7 ವರ್ಷ ಶಿಕ್ಷೆ ಆಗತ್ತೆ. ನಾನ್ ಮನಸ್ ಮಾಡಿದ್ರೆ ಅವ್ರನ್ನ ಬಚಾವ್ ಮಾಡಬಲ್ಲೆ, ಕಳ್ಕೊಂಡ್ ಕೆಲ್ಸನ ವಾಪಸ್ಸು ಕೊಡಿಸ್ಬಲ್ಲೆ. ಬಟ್ ಆನ್ ಒನ್ ಕಂಡೀಷನ್. ಮಿಸೆಸ್ ರಾಜ್ಕುಮಾರ್, ನೀವ್ ಹೋಗಿ ರಾಜ್ಗೆ ಹೇಳಿ ಯಾವ ಕೆಲ್ಸನ ಅವರು ಅರ್ಧಕ್ಕೆ ಬಿಟ್ಟು ಬಂದಿದ್ರು ಅದನ್ನ ಪೂರ್ತಿ ಮಾಡು ಅಂತ. ಆಮೇಲೆ ಲೈಫ್ ಲಾಂಗ್ ಅವರನ್ನ ನೀವು ಮಾಡಿರೋ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟು ಬದಲಾಗಿರ್ತೀರಾ ಅಂತ ಬಂದೆ. ಆದ್ರೆ ನಿಮ್ಗಿಂತ ನೀಚ ಬುದ್ಧಿ ಇದೆ ಅಂತ ನನಗೆ ಗೊತ್ತಿರ್ಲಿಲ್ಲ. ಮಿಸ್ಸಸ್ ಸೋನಿಯಾ, ಈ ಸ್ಟೇಟಸ್ ಪಡ್ಕೊಳ್ಳಕ್ಕೆ ನೀವು ಎಷ್ಟೋ ಜನ ಗಂಡಸರನ್ನ ಏಣಿಯಾಗಿ ಉಪಯೋಗಿಸ್ಕೊಂಡಿದ್ದೀರಾ. ಈಗ ಬುದ್ಧಿ ಸ್ಥಿಮಿತತೆ ಕಳ್ಕೊಂಡು ನನ್ನಿಂದ ನನ್ ಗಂಡನೆ ಕಿತ್ಕೊಳ್ಳಕ್ಕೆ ಟ್ರೈ ಮಾಡ್ತಿದ್ದೀರಾ. ಬಟ್ ಒನ್ ಥಿಂಗ್, ನಿನ್ನ ಕಂಡೀಷನ್ಗೆ ನನ್ನ ಗಂಡ ಒಪ್ಪೋದಿಲ್ಲ. ಅವ್ರ ಶ್ರೀಮತಿಯಾಗಿ ಅವ್ರ ಜೈಲ್ಗೆ ಹೋಗಕ್ಕೆ ನಾನ್ ಬಿಡಲ್ಲ. ಜೈಲ್ಗೆ ಹೋಗದೆ ಇರೋ ಹಾಗೆ ಅದ್ಯಾರ್ ಕಾಪಾಡ್ತಾರೆ ಮಿಸೆಸ್ ರಾಜ್ಕುಮಾರ್?
ಗಂಡಂಗೆ ದೆವ್ವ ಹಿಡಿದ್ರೆ ಹೆಂಡತಿ ಮಾರಿಯಾಗಿ ಆ ದೆವ್ವಕ್ಕೆ ಗ್ರಹಚಾರ ಬಿಡಿಸ್ತಾಳೆ. ಇದುವರೆಗೆ ನನಗೆ ವಕಾಲತ್ ವಹಿಸೋ ಉದ್ದೇಶ ಇರ್ಲಿಲ್ಲ. ಆದ್ರೆ ಈಗ ನನ್ನ ಗಂಡನ ಕೇಸ್ನ ಖುದ್ದಾಗಿ ನಾನೇ ವಕಾಲತ್ ವಹಿಸಿ ವಾದ ಮಾಡ್ತೀನಿ. ಒಬ್ಬ ನಿರಪರಾಧಿನ ಕೋರ್ಟ್ ಕಟ್ಕಟೆಯಲ್ಲಿ ನಿಲ್ಸಿ ಅವ್ರ ಮಾನ ತೆಗೆಯೋಕೆ ಹೇಗ್ ಪ್ರಯತ್ನ ಪಟ್ಟಿಯೋ ಹಾಗೆ ನಿನ್ನನ್ನು ಅದೇ ಕಟ್ಕಟೆಯಲ್ಲಿ ನಿಲ್ಸಿ ನಿನ್ನ ಮಾನ ಹರಾಜ್ ಹಾಕ್ತೀನಿ. ನೀರ್ಗೆ ಪಾಚಿನೇ ವೈರಿ ಅನ್ನೋ ಹಾಗೆ ನಾಳೆ ಕೋರ್ಟಲ್ಲಿ ಒಂದ್ ಹೆಂಗ್ಸು ಇನ್ನೊಂದ್ ಹೆಂಗ್ಸನ್ನ ಸರ್ವನಾಶ ಮಾಡ್ತಾಳೆ. ಗೆಟ್ ಲಾಸ್ಟ್. ನೀವವತ್ ಸೋನಿಯಾ ಮನೆಯಿಂದ ಬ್ಯಾಂಕ್ ಮ್ಯಾನೇಜರ್ಗೆ ಯಾಕೆ ಫೋನ್ ಮಾಡಿದ್ರಿ? ಅವತ್ ನಮ್ಮಲ್ಲಿ ಪಾರ್ಟಿ ಇತ್ತಲ್ಲ ಅದಕ್ಕೆ. ನೋ, ಬ್ಯಾಂಕ್ ಮ್ಯಾನೇಜರ್ ಬ್ಯಾಂಕ್ ಹೋಗಿರೋದು ನನಗೆ ಗೊತ್ತಿತ್ತು. ನಾನು ಅವತ್ತು ಫೋನ್ ಮಾಡಿದ್ದು ರಾಕೇಶ್ಗೆ. ಫೋನಲ್ಲಿ ಪ್ರಾಬ್ಲಮ್ ಇರೋದ್ರಿಂದ ಒಂದು ಲೈನು ರಾಕೇಶ್ಗೆ, ಇನ್ನೊಂದು ಲೈನು ಬ್ಯಾಂಕ್ ಮ್ಯಾನೇಜರ್ಗೆ ಹೋಗಿರುತ್ತೆ. ತಾಯಿ, ಮೊದಲನೇ ಸಲ ಕೋರ್ಟಿಗೆ ವಕಾಲತ್ ವಹಿಸ್ಕೊಳಕ್ ಹೋಗ್ತಾ ಇದ್ದೀನಿ. ನಿನ್ನ ಹತ್ರ ಬೇಡ್ಕೊಳ್ಳೋದಿಷ್ಟೇ, ಸತ್ಯಕ್ಕೆ ಗೆಲುವು ಸಿಗೋ ಹಾಗೆ ಆಶೀರ್ವಾದ ಮಾಡಮ್ಮ. ಮಿಸಸ್ ಪ್ರಿಯಾ ರಾಜ್ಕುಮಾರ್, ಯು ಮೇ ಪ್ರೊಸೀಡ್. ಥ್ಯಾಂಕ್ ಯು ಯೋರ್ ಆನರ್. ಯೋರ್ ಆನರ್, ಮಿಸ್ಟರ್ ರಾಜ್ಕುಮಾರ್ ಅವರ ಕೇಸ್ ನಡೆಸುತ್ತಿದ್ದ ಅಡ್ವೊಕೇಟ್ ಶ್ರೀ ರಾಮದಾಸ್ ಅವರು ಆಕ್ಸಿಡೆಂಟಲ್ ಇಂಜೂರ್ ಆಗಿದ್ದಾರೆ. ಆದ್ರಿಂದ ಈ ಕೇಸ್ನ ನಾನೇ ಕಂಟಿನ್ಯೂ ಮಾಡ್ತೀನಿ. ಮೈ ಲಾರ್ಡ್, ಇನ್ನು ಈ ಕೇಸ್ನ ಕಂಟಿನ್ಯೂ ಮಾಡೋದ್ರಲ್ಲಿ ಅರ್ಥ ಏನಿದೆ ಹೇಳಿ? ಬ್ಯಾಟಿಂಗು ಬೌಲಿಂಗು ಎಲ್ಲ ಆಗೋಗ್ಬಿಟ್ಟಿದೆ. ಇನ್ನು ಮ್ಯಾನ್ ಆಫ್ ದ ಮ್ಯಾಚ್ ನ ನೀವು ಡಿಕ್ಲೇರ್ ಮಾಡ್ಬೇಕು ಅಷ್ಟೇ. ಅಂತದ್ರಲ್ಲಿ ಈಗ ಬಂದೇನ್ ಹೇಳ್ತಾರೋ ಈ ಥರ್ಡ್ ಅಂಪೈರ್. ಯೋರ್ ಆನರ್, ಇದುವರೆಗೂ ಯಾವ ಫ್ಯಾಕ್ಟ್ಸ್ ಮತ್ತು ಎವಿಡೆನ್ಸ್ ನ ಈ ಕೋರ್ಟಲ್ ತೋರಿಸಿಲ್ವೋ ಅದನ್ನ ನಾನ್ ತೋರಿಸ್ತೀನಿ. ಇನ್ ಯಾವ ಎವಿಡೆನ್ಸ್ ಇಲ್ಲ ಅಷ್ಟೇ. ಮಿಸ್ಟರ್ ಉಡುಪಿ ಕೃಷ್ಣ, ಪ್ರತಿವಾದಿ ವಾದ ಕೇಳದೆ ಕೇಸ್ ಇತ್ಯರ್ಥ ಮಾಡೋದು ಕೋರ್ಟ್ ಘನತೆಗೆ ತಕ್ಕದ್ದಲ್ಲ. ಥ್ಯಾಂಕ್ ಯು ಯೋರ್ ಆನರ್. ಮೊಟ್ಟ ಮೊದಲನೇದಾಗಿ ಮಿಸ್ಸಸ್ ಸೋನಿಯಾ ರಾಯ್ ಅವರ ಹಸ್ಬೆಂಡ್ ಮಿಸ್ಟರ್ ರಂಜಿತ್ ರಾಯ್ ಅವರನ್ನ ವಿಚಾರಣೆ ಮಾಡೋದಕ್ಕೆ ತಾವು ಅನುಮತಿ ಕೊಡಬೇಕು. ಪರ್ಮಿಷನ್ ಗ್ರಾಂಟೆಡ್. ಥ್ಯಾಂಕ್ ಯು ಯೋರ್ ಆನರ್. ಮಿಸ್ಟರ್ ರಾಯ್, ನನಗ್ ಗೊತ್ತಿರೋ ಹಾಗೆ ನಿಮ್ಮ ಇಷ್ಟು ದೊಡ್ಡ ಎಂಪೈರ್, ಸ್ಟೇಟಸ್, ಪೊಸಿಷನ್ ಯಾವ್ದೆಲ್ಲ ನಿಮ್ ಹತ್ರ ಇದೆಯೋ ಅದು ನಿಮ್ಗೆ ಪಿತ್ರಾರ್ಜಿತವಾಗಿ ಬಂದಿದ್ದಲ್ಲ, ನೀವೇ ಕಷ್ಟಪಟ್ಟು ಗಳಿಸಿದ್ದು. ವೆಲ್, ಪ್ರಪಂಚಕ್ಕೆ ಗೊತ್ತಿರೋ ವಿಷಯ. ಈ ಸಿಟಿಗೆ ಬಂದಾಗ ನನಗಿನ್ನೂ ಆಗ ವಯಸ್ಸು 12 ವರ್ಷ. ನನಗೆ 45 ವರ್ಷ ತುಂಬುವಷ್ಟೊತ್ತಿಗೆ ನಾನು 15,000 ಕೋಟಿ ಆಸ್ತಿಗೆ ಮಾಲೀಕ ಆಗಿದ್ದೆ. ನೀವು ಮದ್ವೆನೂ ತುಂಬಾ ಲೇಟ್ ಆಗಾದ್ರಿ, ಅದು 50 ವರ್ಷದ ಆಸ್ಪಾಸಲ್ಲಿ. ಹೌದು. ಈ ಹಣ ಹೆಸರು ಸಂಪಾದನೆ ಮಾಡೋ ಮಧ್ಯೆ ನನಗೆ ಮದ್ವೆ ವಿಚಾರನೇ ಬರಲಿಲ್ಲ. ಬಿಕಾಸ್ ಆಫ್ ಹಾರ್ಡ್ ವರ್ಕಿಂಗ್. ನನ್ನ ತರುವಾಯ ನನ್ನ ಇಡೀ ಆಸ್ತಿ ಕಂಡವರ ಪಾಲಾಗದೆ ನನ್ನ ಮಕ್ಕಳೇ ಅನುಭವಿಸ್ಲಿ ಅನ್ನೋ ಉದ್ದೇಶದಿಂದ ನಾನು ಮದುವೆ ಮಾಡಿಕೊಂಡೆ. ಆದ್ರೂ 1 ವರ್ಷದೊಳಗೆ ಡಿವೋರ್ಸ್ ಆಗೋಯ್ತು. ನಿಮ್ಮ ಹೆಂಡತಿ ಡಿವೋರ್ಸಿಗೆ ಕೋರ್ಟಿಗೆ ಕೊಟ್ಟಿರೋ ಕಾರಣ ತಾನು ಸೆಕ್ಷುಲಿ ಸ್ಯಾಟಿಸ್ಫೈಡ್ ಆಗಿಲ್ಲ ಅಂತ. Now, these are all stupid reasons. Do you know one thing, madam? After 2 months, ಇನ್ನೊಂದು ಹುಡುಗಿನ ನಾನು 2ನೇ ಮದುವೆ ಆದೆ. ನಿಮ್ಮ 2ನೇ ಹೆಂಡತಿ ಕೂಡ ಬಿಟ್ಟು ಹೋದ್ರಂತೆ? 2ನೇ ಹೆಂಡತಿನ ನಾನೇ ಬಿಟ್ಬಿಟ್ಟೆ. ಯಾಕೆ? ಅವಳ ಕ್ಯಾರೆಕ್ಟರ್ ಒಂಚೂರು ಸರಿ ಇರ್ಲಿಲ್ಲ. ಇನ್ನೊಬ್ಬನ ಜೊತೆ ಅವಳಿಗೆ ಇಲ್ಲಿಗಲ್ ಕಾಂಟ್ಯಾಕ್ಟ್ ಇತ್ತು. ಮತ್ತೆ ಸೋನಿಯಾ ಅವ್ರನ್ನ 3ನೇ ಮದ್ವೆ ಆದ್ರಿ? ಹೌದು. ನಿಮ್ ಮದ್ವೆ ಆಗಿ 2 ವರ್ಷ ಆಯ್ತು, ಆದ್ರೂ ಇದುವರೆಗೂ ಒಂದ್ ಮಗುನೂ ಆಗಿಲ್ಲ. ಅಬ್ಜೆಕ್ಷನ್ ಯುವರ್ ಆನರ್. ಅಲ್ಲ, ಅಪೋನೆಂಟ್ ಲಾಯರ್ ಯಾವುದ್ರ ಬಗ್ಗೆ ಆರ್ಗ್ಯೂ ಮಾಡ್ತಿದ್ರೋ ನನಗೆ ಅರ್ಥ ಆಗ್ತಿಲ್ಲ. ಕೇಸ್ ಏನು? ಸೋನಿಯಾ ಮೇಲೆ ರೇಪ್ ಅಟೆಂಪ್ಟ್ ನಡೆದಿದೆಯೋ ಇಲ್ವೋ ಅಂತ ಪ್ರೂವ್ ಮಾಡ್ಬೇಕಷ್ಟೇ. ಅದನ್ನ ಬಿಟ್ಬಿಟ್ಟು ಸೋನಿಯಾ ಮದರ್ ಆಗಿದಾರ, ರಾಯ್ ಫಾದರ್ ಆಗಿದಾರ, ಇಂಥ ಅನ್ನೆಸರಿ ಪ್ರಶ್ನೆಗಳಿಂದ ಏನು ಉಪಯೋಗ ಯುವರ್ ಆನರ್?
ಇದೇ ಯೋರೋನ. ಇವರ ಮಾತುಗಳಿಂದ ಕೋರ್ಟಿಗೆ ಏನ್ ತಿಳಿಯುತ್ತೆ ಅಂದ್ರೆ ಮಿಸ್ಸಸ್ ಸೋನಿಯಾ ರಾಯ್ಗೆ ಮಿಸ್ಟರ್ ರಾಯ್ನ ಮದ್ವೆ ಆಗಿ ದುಡ್ಡು, ಪೊಸಿಷನ್, ಸ್ಟೇಟಸ್ ಎಲ್ಲ ಸಿಕ್ತು. ಆದ್ರೂ ಒಂದು ಹೆಂಡತಿ ತನ್ನ ಗಂಡನಿಂದ ಬಯಸುವಂತಹ ಫಿಸಿಕಲ್ ಲವ್ ಸಿಕ್ಲಿಲ್ಲ. ಥ್ಯಾಂಕ್ ಯು ಮಿಸ್ಟರ್ ರಾಯ್, ನೀವ್ ಹೋಗ್ಬೋದು. ಯೋರೋನ, ಈಗ ಮಿಸ್ಸಸ್ ಸೋನಿಯಾ ರಾಯ್ನ ವಿಚಾರಣೆ ಮಾಡೋದಕ್ಕೆ ಅನುಮತಿ ಕೊಡಬೇಕು. ಪರ್ಮಿಷನ್ ಗ್ರಾಂಟೆಡ್. ಥ್ಯಾಂಕ್ ಯು ಯೋರೋನ. ಮಿಸ್ಸಸ್ ಸೋನಿಯಾ ರಾಯ್, ಕೇಳೋ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಡಿ. ಮಿಸ್ಟರ್ ರಾಜ್ ಅವ್ರನ್ನ ಮೊದಲನೇ ಸಲ ಎಲ್ಲಿ, ಯಾವಾಗ ಭೇಟಿ ಮಾಡಿದ್ರಿ? ಅಬ್ಜೆಕ್ಷನ್ ಯುವರ್ ಆನರ್. ಪದೇ ಪದೇ ಈ ಪ್ರಶ್ನೆನ ಯಾಕೆ ಕೇಳ್ತಾ ಇದ್ದಾರೆ? ನನ್ನ ಕ್ಲೈಂಟ್ ಆಲ್ರೆಡಿ ಇನ್ಫಾರ್ಮ್ ಮಾಡಿದಾರಲ್ಲ. ಯೋರೋನ, ನನಗ್ ಗೊತ್ತು ಮಿಸ್ಸಸ್ ಸೋನಿಯಾ ರಾಯ್ ಈ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ ಅಂತ. ಮತ್ತೆ ಆದ್ರೆ ನಿಜವಾದ ಉತ್ತರ ಈಗ ಕೊಡ್ತಾರೆ. ಅಬ್ಜೆಕ್ಷನ್ ಓವರ್ ರೂಲ್ಡ್. ಥ್ಯಾಂಕ್ ಯು ಯೋರೋನ. ಹಾ, ಮಿಸ್ಸಸ್ ಸೋನಿಯಾ ರಾಯ್, ಮಿಸ್ಟರ್ ರಾಜ್ಕುಮಾರ್ ಅವ್ರನ್ನ ಮೊದಲನೇ ಸಲ ಎಲ್ ಮೀಟ್ ಮಾಡಿದ್ರಿ? ಈ ಮೊದಲೇ ಹೇಳ್ದಾಗೆ ರಾಜ್ ಅವ್ರನ್ನ ಫಸ್ಟ್ ಟೈಮ್ ಮೀಟ್ ಮಾಡಿದ್ದು ಕಂಪನಿ ಆನ್ಯುವಲ್ ಡೇ ಫಂಕ್ಷನ್ ಅಲ್ಲಿ. ನಿಮ್ ಮೆಮೊರಿ ಪವರ್ ಡಲ್ ಆಯ್ತಾ ಇಲ್ಲ ಗೊತ್ತಿದ್ದು ಮುಚ್ಚಿಡ್ತಿದ್ದೀರಾ? ನಾನ್ ಹೇಳ್ತೀನಿ. ಮಿಸ್ಟರ್ ರಾಜ್ಕುಮಾರ್ ಅವ್ರನ್ನ ನೀವು 5 ವರ್ಷದ ಹಿಂದೆ ಮಾಲ್ಡೀವ್ಸ್ ನಲ್ಲಿರೋ ಮಹಿಬದುನಲ್ಲಿ ಮೀಟ್ ಮಾಡಿದ್ರಿ. ನಾನು ಎಷ್ಟೋ ಜನರನ್ನ ಮೀಟ್ ಮಾಡಿದ್ದೀನಿ. ಜಸ್ಟ್ ಅ ಕ್ಯಾಶುಯಲ್ ಮೀಟ್ ಯೋರ್ ಆನರ್. ಆ ಭೇಟಿ ಅಷ್ಟು ಕ್ಯಾಶುಯಲ್ ಆಗಿರ್ಲಿಲ್ಲ ಮಿಸಸ್ ಸೋನಿಯಾ. ಆ ಭೇಟಿ ಆದ್ಮೇಲೆ ನಿಮ್ಮಿಬ್ರ ಮಧ್ಯೆ ಅಫೇರ್ ಆಯ್ತು. ಯೋರ್ ಆನರ್, ಇದಕ್ಕೆ ಸಾಕ್ಷಿ ಮಹಿಬದುನಲ್ಲಿರೋ MTN ಮೊಬೈಲ್ ಕಂಪನಿ ಸ್ಟಾಫ್. ಅವರನ್ನ ಬೇಕಾದ್ರೆ ಕೋರ್ಟಲ್ ಸಾಕ್ಷಿ ಹೇಳೋದಕ್ಕೆ ಕರೆಸಬಹುದು. ಫೈನ್, ದಟ್ ವಾಸ್ ಜಸ್ಟ್ ಅ ಪಾಸಿಂಗ್ ಅಫೇರ್. ಆ ಅಫೇರ್ ಬಗ್ಗೆ ನಾನು ಸುತರಾಮ್ ಸೀರಿಯಸ್ ಆಗಿರ್ಲಿಲ್ಲ. ವೆರಿ ಗುಡ್. ಯಾವುದೇ ಅಫೇರ್ ಇಟ್ಕೊಳಕ್ ಮುಂಚೆ ಒಂದ್ ಹೆಣ್ಣು 100 ಸಲ ಯೋಚನೆ ಮಾಡ್ತಾಳೆ. ಆದ್ರೆ ನೀವು ಆ ಪಾಸಿಂಗ್ ಅಫೇರ್ ಅಲ್ಲೇ ಎಲ್ಲಾ ಕೆಲಸ ಮಾಡಿ ಮುಗಿಸಿದ್ರಿ. ನಾನಂತ ಕೆಲಸ ಮಾಡಿದ್ದಾದ್ರೂ ಏನು ಮಿಸಸ್ ಪ್ರಿಯಾ ರಾಜ್ಕುಮಾರ್? ಆ ಪಾಸಿಂಗ್ ಅಫೇರ್ ಅಲ್ಲೇ ನೀವು ಪ್ರೆಗ್ನೆಂಟ್ ಆದ್ರಿ, ಅಬಾರ್ಷನ್ ಕೂಡ ಮಾಡಿಸಿದ್ರಿ. ಇದೆಲ್ಲ ಸುಳ್ಳು ಯೋರ್ ಆನರ್. ನನ್ನ ಹೆಸರು ಹಾಳು ಮಾಡಕ್ಕೆ ರಾಜ್ ಹೂಡಿರೋ ಸಂಚು. ದಿಸ್ ಇಸ್ ರಿಡಿಕ್ಯುಲಸ್. ದಿಸ್ ಇಸ್ ರಿಡಿಕ್ಯುಲಸ್ ಯೋರ್ ಆನರ್. ನನ್ನ ಹತ್ರ ಮೇರಿಸ್ ಹಾಸ್ಪಿಟಲ್ ರಿಪೋರ್ಟ್ ಇದೆ. ನೀವು ಮಾಡಿಸಿದ ಅಬಾರ್ಷನ್ ರಿಪೋರ್ಟ್. ಯೋರ್ ಆನರ್, ಇದೇ ಮಿಸಸ್ ಸೋನಿಯಾ ಅವರ ಅಬಾರ್ಷನ್ ರಿಪೋರ್ಟ್. ಮಿಸಸ್ ಸೋನಿಯಾ ರಾಯ್ಗೆ ಮಿಸ್ಟರ್ ರಾಜ್ ಜೊತೆ ಬರೀ ಪಾಸಿಂಗ್ ಅಫೇರ್ ಇದ್ದಿದ್ರೆ ಆ ಮಗು ಯಾರ್ದು ಯೋರ್ ಆನರ್? ಆದ್ರೆ ನಿಮ್ಗೆ ಬೇಕಾದಷ್ಟು ಪಾಸಿಂಗ್ ಅಫೇರ್ಸ್ ಇದ್ದಿದ್ರಿಂದ ನೆನಪಿಲ್ವೇನೋ ಆ ಮಗುಗೆ ನಿಜವಾದ ತಂದೆ ಯಾರು ಅಂತ? ಶಟ್ ಅಪ್ ಯು ಬಿಚ್. ಮಿಸಸ್ ಸೋನಿಯಾ, ಮಗು ತಂದೆ ಯಾರು ಅಂತ ಹೇಳೋಕಾಗ್ದೇ ಇರೋರ್ಗೆ ಬಿಚ್ ಅಂತಾರೆ. ಈಗ ನಿಮಗ್ ಹೇಳೋಕಾಗ್ತಿಲ್ವಲ್ಲ? ಹಾಗೆ ನನಗ್ ಗೊತ್ತಿದೆ, ಅದು ರಾಜ್ ಮಗುನೇ. That's it. Point to be noted, Your Honor. ರಾಜ್ ಮೇಲೆ ರೇಪ್ ಅಟೆಂಪ್ಟ್ ಆರೋಪ ಹೊರಿಸಿರೋ ಈ ಸೋನಿಯಾ ರಾಜ್ ಜೊತೆ ಮಲಗಿದ್ದಾರೆ, ಪ್ರೆಗ್ನೆಂಟ್ ಆಗಿದ್ದಾರೆ, ಕರುಣೆ ಇಲ್ದೇನೆ ಆ ಮಗುನ ಸಾಯಿಸಿದ್ದಾರೆ. ಮಿಸ್ಸಸ್ ಸೋನಿಯಾ, ನೀವು ಪ್ರೆಗ್ನೆಂಟ್ ಆದಾಗ ಮಿಸ್ಟರ್ ರಾಜ್ ಅವ್ರ ಹತ್ರ ಮದ್ವೆ ಆಗೋಣ ಅಂದಿದ್ದೀರಾ. ಅವ್ರು ಸಾಧ್ಯ ಇಲ್ಲ ಅಂದ್ರು, ಅದಕ್ಕೆ ಅಬಾರ್ಷನ್ ಮಾಡಿಸಿದ್ದೀರಾ. ನಾನ್ ರಾಜ್ ಹತ್ರ ಮದ್ವೆ ಆಗೋಣ ಅಂತ ಯಾವತ್ತೂ ಹೇಳೇ ಇಲ್ಲ. ಯಾಕೆ? ನನ್ನ ಜೀವನದಲ್ಲಿ ನಾನು ಏನಾದ್ರೂ ಅಚೀವ್ ಮಾಡ್ಬೇಕಾಗಿತ್ತು. ನನ್ನ ಟಾರ್ಗೆಟ್ ಬೇರೆ, ನನ್ನ ಆಂಬಿಷನ್ ಬೇರೆ. ಪಾಯಿಂಟ್ ಟು ಬಿ ನೋಟೆಡ್ ಯೋರ್ ಆನರ್. ಇವರ ಆಂಬಿಷನ್ ಇದ್ದಿದ್ದು ನೇಮ್, ಫೇಮ್, ಪವರ್. ಅದರಿಂದ ಮಿಸ್ಟರ್ ರಾಜ್ ಪ್ರೀತಿ ಧಿಕ್ಕರಿಸಿ ಅವ್ರ ಮಗುನ ಕೊಂದ್ರು. ಅವ್ರ ಆಂಬಿಷನ್ ಅಂತೆ ಮಿಸ್ಟರ್ ರಾಯ್ನ ಮದ್ವೆ ಆದ್ರು. ಅವರಿಂದ ಇವ್ರಿಗೆ ನೇಮ್, ಫೇಮ್, ಪವರ್ ಎಲ್ಲ ಸಿಕ್ತು. ಆದ್ರೆ ಮಿಸ್ಟರ್ ರಾಯ್ ಅವರ ಇಬ್ರು ಹೆಂಡತಿರ್ಗಾದ ಹಾಗೆ ಸೆಕ್ಷುವಲ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ಲಿಲ್ಲ. ಯಾವಾಗ ಆನ್ಯುವಲ್ ಡೇ ಫಂಕ್ಷನ್ ಅಲ್ಲಿ ಮಿಸ್ಟರ್ ರಾಜ್ ಅವ್ರ ಕಣ್ಣಿಗೆ ಬಿದ್ರು, ಮಿಸ್ಟರ್ ರಾಜ್ ಜೊತೆ ಸ್ನೇಹ ಬೆಳೆಸಿ ಮಿಸ್ಟರ್ ರಾಯ್ ಜೊತೆ ಸಂಬಂಧ ಉಳಿಸ್ಕೊಳ್ಳೋಕೆ ಒಂದ್ ದಾರಿ ಹುಡುಕಿದ್ರು. ಮಿಸ್ಟರ್ ರಾಜ್ ನ ಮತ್ತೆ ಹತ್ರ ಮಾಡ್ಕೊಳ್ಳೋದಕ್ಕೋಸ್ಕರ ತಮ್ಮ ಪವರ್ ಉಪಯೋಗಿಸಿ ಸಿಇಒ ಪೋಸ್ಟ್ ಬದಲು ಡೈರೆಕ್ಟರ್ ಪೋಸ್ಟ್ ಕೊಟ್ಟೇ ಬಿಟ್ರು. ಸುಳ್ಳು ಹೇಳಿ ಮಿಸ್ಟರ್ ರಾಜ್ ನ ಮನೆ ಕರೆಸಿ ಮನೆ ಕೆಲಸದವ್ರಿಗೆಲ್ಲ ರಜಾ ಕೊಟ್ಟು ಸೆಕ್ಸಿ ಡ್ರೆಸ್ ಹಾಕೊಂಡು ಸೆಕ್ಷುವಲ್ ರಿಲೇಶನ್ಶಿಪ್ ಬೆಳೆಸೋದಕ್ಕೆ ಮಾಡಿದ ಮಾಸ್ಟರ್ ಪ್ಲಾನ್. ಅಂದ್ರೆ ರಾಜ್ ಮೈ ಮೇಲೆ ಮೂಡಿರೋ ಉಗುರು ಗುರುತ್ಗಳು ಬೆಕ್ ಬರ್ತಿದ್ದ. ಮಿಸ್ಟರ್ ಕೃಷ್ಣ, ಒಂದ್ ಹೆಣ್ಣು ತನ್ನ ಮಾನ ಕಾಪಾಡ್ಕೊಳ್ಳೋದಕ್ಕೆ ಆ ಗಂಡಸಿಂದ ಬಿಡಿಸ್ಕೊಳ್ಳೋಕೋಸ್ಕರ ಅವನ್ ಮುಖನ, ಕೈನ ಪರ್ಚ್ತಾಳೆ. ಬಟ್ ಸೆಕ್ಷುವಲ್ ಪ್ಲೆಷರ್ಗೋಸ್ಕರ ಎಮೋಷನಲ್ ಆಗಿ ಹೇಳ್ಕೊಂಡಾಗ ಅವನ್ ಬೆನ್ ಮೇಲೆ, ಎದೆ ಮೇಲೆ ಉಗುರು ಗುರ್ತು ಬೀಳುತ್ತೆ. ಡು ಯು ಅಂಡರ್ಸ್ಟ್ಯಾಂಡ್? ಮೈ ಲಾರ್ಡ್, ನನ್ ಕೊಲಿಗೂ ಏನ್ ಪ್ರೂವ್ ಮಾಡ್ಬೇಕು ಅಂತಿದಾರೋ ನನಗಂತೂ
ಏನು ಅರ್ಥನೇ ಆಗ್ತಿಲ್ಲ. ನಾನು ಪ್ರೂಫ್ ಕೊಡ್ತೀನಿ ಯುವರ್ ಆನರ್. ಯು ಆರ್ ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಕೋರ್ಟಿಗೆ ಬೇಕಾಗಿರೋದು ಪ್ರೂಫ್. ಎಸ್, ಯು ಸಬ್ಮಿಟ್ ದ ಪ್ರೂಫ್. ನೀವು ಕೇಳಿದ ತಕ್ಷಣ ತೀರ್ಪು ಕೊಡ್ಬೇಕು ಅಂತ ಪ್ರೂಫ್ ಕೊಡ್ತೀನಿ. ಮಿಸ್ಟರ್ ರಾಕೇಶ್ ಶರ್ಮಾ ಅವ್ರನ್ನ ವಿಚಾರಣೆ ಮಾಡೋದಕ್ಕೆ ಅನುಮತಿ ಕೊಡ್ಬೇಕು. ಪರ್ಮಿಷನ್ ಗ್ರಾಂಟೆಡ್. ಮಿಸ್ಟರ್ ರಾಕೇಶ್, ಮಿಸ್ಟರ್ ರಾಜ್ಕುಮಾರ್ ಅವ್ರ ಜೊತೆ ನೀವು ಮೊಬೈಲ್ ಪ್ರೊಡಕ್ಷನ್ ನಿಲ್ಸೋದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ರಲ್ಲ, ಆ ಮೊಬೈಲ್ ಅಲ್ಲಿ ಅಂತ ಡಿಫೆಕ್ಟ್ ಏನಿತ್ತು? ಬಹಳ ಪೆಕ್ಯುಲಿಯರ್ ಡಿಫೆಕ್ಟ್. ನನ್ನ ಮೊಬೈಲ್ ಇಂದ ಯಾರಿಗಾದ್ರೂ ಫೋನ್ ಮಾಡಿದ್ರೆ ಆಟೋಮೆಟಿಕಲಿ ಫೋನ್ ಬುಕ್ ಅಲ್ಲಿ ಫೀಡ್ ಆಗಿರೋ ಬೇರೆ ಇನ್ನೊಂದು ನಂಬರ್ಗೂ ಡಯಲ್ ಆಗ್ತಿತ್ತು. ಅಂದ್ರೆ ಒಂದೇ ಸರ್ತಿಗೆ 2 ನಂಬರ್ ಕನೆಕ್ಟ್ ಆಗ್ತಿತ್ತು. ಈಗ ಆ ಹ್ಯಾಂಡ್ಸೆಟ್ ನಿಮ್ ಹತ್ರ ಇದೆಯಾ? ಇಲ್ಲ, ಅದನ್ನ R&D ಸೆಕ್ಷನ್ ಹ್ಯಾಂಡ್ ಓವರ್ ಮಾಡಿದೀನಿ. ಒಂದ್ ವೇಳೆ ಯಾರಾದ್ರೂ ನಿಮ್ ನಂಬರಿಗೆ ಫೋನ್ ಮಾಡಿದ್ರೆ? ಅಕಸ್ಮಾತ್ ನನ್ನ ಫೋನ್ ಎಂಗೇಜ್ ಇದ್ರೆ ಅಥವಾ ನನ್ನ ಕಾಲ್ ರಿಸೀವ್ ಮಾಡ್ಲಿಲ್ಲ ಅಂದ್ರೆ ಆಟೋಮೆಟಿಕಲಿ ವಾಯ್ಸ್ ಮೇಲ್ ಹೋಗುತ್ತೆ. ಆ ಮೆಸೇಜ್ ಕೇಳಬೇಕು ಅಂದ್ರೆ ಏನ್ ಮಾಡ್ಬೇಕು? ಬಹಳ ಸಿಂಪಲ್. ನನ್ನ ಮೊಬೈಲ್ ಸ್ಟಾರ್ ಪ್ರೆಸ್ ಮಾಡಿದ್ರೆ ನಿಮ್ಗೊಂದು ಕಂಪ್ಯೂಟರೈಸ್ಡ್ ವಾಯ್ಸ್ ಬರುತ್ತೆ. ಅದೊಂದು ಕೋಡ್ ಕೇಳುತ್ತೆ. ಕೋಡ್ ಪ್ರೆಸ್ ಮಾಡಿದಾಗ ನಮ್ಮ ಕಂಪನಿ ಮೆಸೇಜಿಂಗ್ ಸೆಂಟರ್ ಇಂದ ನೀವು ಮೆಸೇಜ್ ಕೇಳಬಹುದು. ಇದು ನಿಮ್ ಮೊಬೈಲ್ ನಂಬರ್ ತಾನೆ? ಹೌದು, ನಂದೆ. ನಿಮ್ ಕೋಡ್ 987. ಸೋನಿಯಾ, ಏನ್ ಮಾಡ್ತಿದ್ದೀರಾ ನೀವು? ನಾನೇನು ಮಾಡ್ತಿಲ್ಲ ರಾಜ್. ಸೋನಿಯಾ, ನೀವು ಮಾಡ್ತಿರೋ ತುಂಬಾ ತಪ್ಪು. Please. Raj, I missed you, darling. ಯುವರ್ ಆನರ್, ಯಾವಾಗ್ಲೂ ಒಂದು ಗಂಡಸೆ ತಪ್ಪು ಮಾಡೋದು ಹೆಂಗ್ಸಲ್ಲ ಅನ್ನೋದು ನಮ್ಮ ಮೈಂಡ್ ಸೆಟ್. ಒಂದು ಗಂಡಸು ಹೆಂಗಸನ್ನ ಹೊಡೆದ್ರೆ ಆ ಗಂಡಸು ಕೆಟ್ಟವನು, ಕ್ರೂರಿ ಅಂತೀವಿ. ಅದೇ ಒಂದು ಹೆಂಗಸು ಗಂಡಸನ್ನ ಹೊಡೆದ್ರೆ ಆಗ ನಾವೇನಂತೀವಿ? ಅವನೇ ಏನೋ ತಪ್ಪು ಮಾಡಿರ್ಬೇಕು ಅಂತೀವಿ. ಪ್ರತಿಯೊಂದು ಹೆಣ್ಣು ತಪ್ಪು ಮಾಡ್ತಾಳೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡಲ್ಲ ಯುವರ್ ಆನರ್. ಆದ್ರೆ ಮಿಸ್ಸಸ್ ಸೋನಿಯಾ ರಾಯ್ ಅಂತ ಹೆಣ್ಣು ಭೂಮಿ ಮೇಲಿದ್ರೆ ಅವಳ ಸ್ವಾರ್ಥಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತಾಳೆ. ಯುವರ್ ಆನರ್, ನಾನು ಒಂದ್ ಹೆಣ್ಣೆ, ಆದ್ರೆ ಈ ರೀತಿ ಪರಪುರುಷನ್ ಜೊತೆ ಅಸಭ್ಯವಾಗಿ ಬಿಹೇವ್ ಮಾಡೋದಕ್ಕೆ ಕಡಿವಾಣ ಹಾಕ್ಬೇಕು. ದಟ್ಸ್ ಆಲ್ ಯುವರ್ ಆನರ್. ಸಾಕ್ಷಿ ಪುರಾವೆಗಳನ್ನೆಲ್ಲ ಕೂಲಂಕುಷವಾಗಿ ಪರಿಶೀಲಿಸಿದ ನಂತರ ಘನ ನ್ಯಾಯಾಲಯವು ಆದೇಶಿಸುವುದೇನೆಂದರೆ, ಮಿಸ್ಟರ್ ರಾಜಕುಮಾರ್ ಮಿಸಸ್ ಸೋನಿಯಾ ಮಾಡಿದ ಎಲ್ಲ ಆರೋಪಗಳಿಂದ ಮುಕ್ತಿ ಹೊಂದಿದ್ದಾರೆ. ಹಾಗೆಯೇ ಮಿಸ್ಟರ್ ರಾಯ್ ಅವರು ಸಕಲ ಗೌರವಗಳೊಂದಿಗೆ ಮಿಸ್ಟರ್ ರಾಜಕುಮಾರ್ ಅವರನ್ನು ಈ ಮೊದಲೇ ಇದ್ದ ಹುದ್ದೆಗೆ ಪುನರ್ ನೇಮಿಸಿಕೊಳ್ಳಬೇಕು. ಒಂದು ವೇಳೆ ಮಿಸ್ಟರ್ ರಾಜಕುಮಾರ್ ಅವರು ಮಾನನಷ್ಟ ಮೊಕದ್ದಮೆಯನ್ನು ಹೂಡಿ ಪರಿಹಾರ ಹೊಂದುವ ಬಗ್ಗೆ ಆಸಕ್ತಿ ಇದ್ದಲ್ಲಿ ಮೊಕದ್ದಮೆಯನ್ನು ಹೂಡಬಹುದು. ಕಂಗ್ರ್ಯಾಚುಲೇಷನ್ಸ್ ಅಮ್ಮ. ಥ್ಯಾಂಕ್ ಯು ಸರ್. ಮಿಸ್ಟರ್ ರಾಜಕುಮಾರ್, ಕೋರ್ಟಲ್ಲಿ ನಡೆದ ವಾದ ವಿವಾದಗಳನ್ನ ಕೇಳಿ ನೀವು ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೋಬಾರ್ದು. ಇಟ್ಸ್ ಪ್ಯೂರ್ಲಿ ಪ್ರೊಫೆಷನಲ್, ನಥಿಂಗ್ ಪರ್ಸನಲ್. ಥ್ಯಾಂಕ್ ಯು ವೆರಿ ಮಚ್. 32 ರೇಪ್ ಅಂಡ್ ಅಸಾಲ್ಟ್ ಕೇಸ್ನ ಗೆದ್ದ ನಾನು ಈ 33ನೇ ಕೇಸ್ನಲ್ಲಿ ಯಾಕೆ ಸೋತೆ ಗೊತ್ತಾ? ನಿಮ್ಮ ಶ್ರೀಮತಿನೇ ನಿಮ್ಮ ಲಾಯರ್ ಆಗಿದ್ರಿಂದ. ಸಾವಿತ್ರಿ ಯಮಧರ್ಮರಾಜನಿಂದ ತನ್ನ ಪತಿಯ ಪ್ರಾಣವನ್ನ ಹೇಗೆ ಮರಳಿ ಪಡೆದ್ಲು, ಹಾಗೆ ನಿಮ್ಮ ಶ್ರೀಮತಿಯವರು ದೊಡ್ಡ ಆಪತ್ತಿನಿಂದ ನಿಮ್ಮನ್ನ ಕಾಪಾಡಿದ್ದಾರೆ. ಎನಿವೇ, ಗಾಡ್ ಬ್ಲೆಸ್ ಯು. ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು ಸರ್. ಸೋನಿಯಾ, ನಿಂಗೆ ಜಯ ಸಿಕ್ಕೇ ಸಿಗುತ್ತೆ. ಯಾಕಂದ್ರೆ ಜಯ ಯಾವತ್ತೂ ನಿನ್ನಂತ ಅವಕಾಶವಾದಿಯಿಂದ ತಪ್ಪಿಸ್ಕೊಂಡು ಹೋಗಲ್ಲ. ಜೀವನದಲ್ಲಿ ಎಲ್ರಿಗಿಂತ ಮೇಲೆ ತುತ್ತದಲ್ಲಿ ನಿಲ್ಬೇಕು ಅಂತ ಆಸೆ ಪಡ್ತಿದ್ಯಲ್ವಾ, ನಿಂತ್ಕೊಂತೀಯ. ಆದ್ರೆ ಒಂದ್ ವಿಷಯ ಜ್ಞಾಪಕ ಇಟ್ಟು, ನೀನ್ ಮೇಲ್ ನಿಂತು ಕೆಳಗೆ ನೋಡಿದಾಗ ಅಲ್ಲಿ ನಿನ್ನೋರು ಅಂತ ಯಾರೂ ಇರಲ್ಲ. ಇನ್ಫ್ಯಾಕ್ಟ್ ನಿನಗೆ ಯಾರು ಅಲ್ಲಿ ಕಾಣಿಸೋದು ಇಲ್ಲ. ರಿಮೆಂಬರ್ ಮೈ ವರ್ಡ್ಸ್. ಗುಡ್ ಬೈ. ಕೆಲವು ದಿನಗಳಿಂದ ತೀವ್ರ ಕುತೂಹಲ ಕೆರಳಿಸಿದ್ದ ರಾಜ್ ಮತ್ತು ಸೋನಿಯಾರ ಸೆಕ್ಷುಯಲ್ ಹ್ಯಾರಸ್ಮೆಂಟ್ ಕೇಸ್ ಈಗ ಮತ್ತೆ ಸುದ್ದಿಯಲ್ಲಿದೆ. ಕೋರ್ಟ್ ಅಲ್ಲಿ ಉಂಟಾದ ಸೋಲಿನಿಂದ ಹಾಗೂ ರಾಯ್ ಬಿಟ್ಟು ಹೋದ ದುಃಖದಿಂದ ಕಂಗೆಟ್ಟು ನಿರಾಶಳಾದ ಸೋನಿಯಾ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಕ್ಯಾಮರಾಮನ್ ಅಮರ್ ಜೊತೆ ವೆಂಕಟೇಶ್, TV9 ಬೆಂಗಳೂರು. ಪ್ರೀತ್ಸೆ ಅನ್ನೋದಲ್ಲ ಪ್ರೇಮ.